ಕರ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶಾಲೋಮ್. ಬನ್ನಿ ಈ ದಿನ ಸಂದೇಶಕ್ಕೆ ಹೋಗುವ ಹಾಗೆ ಕೀರ್ತನೆಗಳು 3ನೇ ಅಧ್ಯಾಯ ವಚನ 1ರಿಂದ. ಯೆಹೋವನೇ, ನನ್ನ ವಿರೋಧಿಗಳು ಎಷ್ಟೋ ಹೆಚ್ಚಾಗಿದ್ದಾರೆ. ನನಗೆ ವಿರೋಧಿಗಳಾಗಿ ನಿಂತವರು ಬಹಳ ಮಂದಿ. ಯೆಹೋವನೇ, ನೀನೇ ನನ್ನನ್ನು ಕಾಯುವ ಗುರಾಣಿ, ನೀನೇ ನನ್ನ ಗೌರವಕ್ಕೆ ಆಧಾರನು, ನನ್ನ ತಲೆಯನ್ನು ಎತ್ತುವಂತೆ ಮಾಡುವವನು ಆಗಿದ್ದಿ. ನಾನು ಯೆಹೋವನಿಗೆ ಮೊರೆ ಇಡುವಾಗ ಆತನು ತನ್ನ ಪರಿಶುದ್ಧ ಪರ್ವತದಿಂದ ಸದುತ್ತರ ಅನುಗ್ರಹಿಸುತ್ತಾನೆ. ಯೆಹೋವನೇ ನನಗೆ ಆಧಾರ, ಆದುದರಿಂದ ನಾನು ಮಲಗಿಕೊಂಡು ನಿದ್ದೆ ಮಾಡಿ ಎಚ್ಚರಗೊಂಡೆನು. ನನ್ನ ಸುತ್ತಲೂ ಸನ್ನದ್ಧರಾಗಿ ನಿಂತಿರುವ ಸಾವಿರಾರು ವೈರಿಗಳಿಗಾದರೂ ನಾನು ಹೆದರೆನು. ಯೆಹೋವನೇ, ಎದ್ದೇಳು, ನನ್ನ ದೇವರೇ, ನನ್ನನ್ನು ರಕ್ಷಿಸು. ನನ್ನ ಎಲ್ಲಾ ಶತ್ರುಗಳ ದವಡೆಯ ಮೇಲೆ ಬಡಿದು ದುಷ್ಟರ ಹಲ್ಲುಗಳನ್ನು ಉದುರಿಸಿ ಬಿಟ್ಟವನು ನೀನೇ. ರಕ್ಷಣೆಯು ಯೆಹೋವನದೇ. ನಿನ್ನ ಪ್ರಜೆಯ ಮೇಲೆ ನಿನ್ನ ಆಶೀರ್ವಾದವು ಇಳಿದು ಬರಲಿ. ಇದು ದಾವೀದನು ರಚಿಸಿರುವ ಕೀರ್ತನೆ. 150 ಅಧ್ಯಾಯಗಳನ್ನು ಕೀರ್ತನೆಯಲ್ಲಿ ನಾವು ನೋಡುತ್ತೇವೆ. ಈ 150 ಕೀರ್ತನೆಗಳಲ್ಲಿ ಸುಮಾರು 73 ಕೀರ್ತನೆಗಳು ದಾವೀದನೇ ಬರೆದಿದ್ದಾನೆ. ಬಹಳ ಸಂದರ್ಭಗಳಲ್ಲಿ ಬಹಳಷ್ಟು ಜನ ದಾವೀದನ ಕೀರ್ತನೆಗಳು ಅನ್ನುತ್ತಾ ಇರ್ತಾರೆ. ಆದರೆ ವಾಸ್ತವದಲ್ಲಿ ಎಲ್ಲಾ 150 ಕೀರ್ತನೆಗಳು ದಾವೀದನು ಬರೆದ ಕೀರ್ತನೆಗಳಲ್ಲ. ಆ 150 ಕೀರ್ತನೆಗಳಲ್ಲಿ ದಾವೀದನು ಅರ್ಧದಷ್ಟು ಬರೆದಿದ್ದಾನೆ. ಹಾಗಾಗಿ ಹೆಚ್ಚು ಶೇಕಡ ದಾವೀದನು ಬರೆದಿರುವುದರಿಂದ ದಾವೀದನ ಕೀರ್ತನೆಗಳು ಅನ್ನುತ್ತಾರೆ. ಆದರೆ ವಾಸ್ತವದಲ್ಲಿ ದಾವೀದನು ಬರೆದ ಕೀರ್ತನೆಗಳು ಒಟ್ಟು 73 ಆಗಿವೆ. 3 ವಿಷಯಗಳನ್ನು ಈ 3ನೇ ಕೀರ್ತನೆಯಲ್ಲಿ ನಾವು ಕಲಿಯುತ್ತೇವೆ. ಮೊದಲನೇದಾಗಿ, ದಾವೀದನು ವಿಚಾರಿಸುತ್ತಿದ್ದಾನೆ. 2ನೇದಾಗಿ, ದಾವೀದನು ವಿಜ್ಞಾಪನೆ ಮಾಡುತ್ತಿದ್ದಾನೆ. 3ನೇದಾಗಿ, ದಾವೀದನು ವಿಶ್ವಾಸ ಇಡುತ್ತಿದ್ದಾನೆ. ಮೊದಲನೇದಾಗಿ ವಿಚಾರಿಸುತ್ತಿದ್ದಾನೆ. ಏನಾಗಿದೆ ದಾವೀದನಿಗಿರುವಂತಹ ವಿಚಾರ? ಓದುತ್ತೇನೆ ಕೇಳಿ. ಯೆಹೋವನೇ, ನನ್ನನ್ನು ಬಾಧಿಸುವಂಥವರು ಎಷ್ಟೋ ಹೆಚ್ಚಾಗಿದ್ದಾರೆ. ನನ್ನ ವಿರೋಧವಾಗಿ ಬರುವಂಥವರು ಬಹಳ ಮಂದಿ. ನಿಮ್ಮಲ್ಲಿ ಯಾರೇ ಆಗಲಿ ನೀತಿಯಿಂದ, ಯಥಾರ್ಥರಾಗಿ, ಪರಿಶುದ್ಧರಾಗಿ, ದೇವರ ನಿಕಟತೆಯಲ್ಲಿ ಜೀವಿಸಬೇಕು ಎಂಬ ಆಸೆ ಉಳ್ಳಂಥವರು ಇದ್ದೀರಾ? ಇದ್ರೆ ಒಮ್ಮೆ ಕೈ ತೋರಿಸುವಿರಾ? ಎಸ್, ಥ್ಯಾಂಕ್ ಯು. ಏನ್ ಹೇಳ್ತಾ ಇದ್ದೀರಿ ನೀವು? ನೀತಿಯಿಂದ, ಯಥಾರ್ಥರಾಗಿ, ದೇವರ ನಿಕಟತೆಯಲ್ಲಿ ಜೀವಿಸಬೇಕು ಎಂದು ಆಶಿಸುತ್ತಿದ್ದೇನೆ ಎಂಬುದಾಗಿ ನೀವು ಹೇಳ್ತಾ ಇದ್ದೀರಲ್ಲವೇ? ಹಾಗಾದ್ರೆ ಒಂದು ವಿಷಯ ಹೇಳ್ತೇನೆ ಕೇಳಿ. ಯಾವುದೇ ಸಮಯದಲ್ಲಾಗಲಿ, ಯಾವುದೇ ಗಳಿಗೆಯಲ್ಲಾಗಲಿ ನೀವು ಯಥಾರ್ಥರಾಗಿ, ನೀತಿವಂತರಾಗಿ, ದೇವರ ನಿಕಟತೆಯಲ್ಲಿ ಜೀವಿಸಬೇಕು ಎಂದು ನೀವು ಆಶಿಸುತ್ತೀರೋ, ತಕ್ಷಣವೇ ಆ ಸಮಯದಲ್ಲಿ ಸೈತಾನನು ಮಾಡುವ ಕೆಲಸ ಯಾವುದಾಗಿರುತ್ತೆ ಗೊತ್ತಾ? ಅಡ್ಡ ತಡೆಯುತ್ತಾನೆ. ನಿಮ್ಮ ಆಸೆಯನ್ನೆಲ್ಲ ಅಡಗಿ ಹೋಗುವ ಹಾಗೆ ಪ್ರಯತ್ನ ಮಾಡುತ್ತಾನೆ. ನೀವು ಪರಿಶುದ್ಧರಾಗಿ ಜೀವಿಸಬೇಕೆಂದು ಬಯಸುತ್ತಾ ಇದ್ದೀರಾ? ಹಾಗಾದರೆ ಸೈತಾನನು ಅಲ್ಲ ಸಲ್ಲದ ಶೋಧನೆಗಳನ್ನು ತರ್ತಾನೆ. ನೀತಿಯಿಂದ ಜೀವಿಸಬೇಕೆಂದು ಆಶಿಸುತ್ತಾ ಇದ್ದೀರಾ? ಹಾಗಾದರೆ ಸೈತಾನನು ಅಲ್ಲ ಸಲ್ಲದ ಆಸೆಗಳನ್ನು ತೋರಿಸುತ್ತಾನೆ. ದೇವರ ನಿಕಟತೆಯಲ್ಲಿ ಜೀವಿಸಬೇಕೆಂದು ಆಶಿಸುತ್ತಾ ಇದ್ದೀರಾ? ಹಾಗಾದರೆ ಸೈತಾನನು ಹೇಗಾದ್ರೂ ಮಾಡಿ ನಿಮ್ಮನ್ನು ದೇವರಿಂದ ದೂರ ಕೊಂಡೊಯ್ಯುವ ಪ್ರಯತ್ನ ಮಾಡ್ತಾನೆ. ಯಾಕೆಂದರೆ ನೀವು ದೇವರ ನಿಕಟತೆಯಲ್ಲಿ ಜೀವಿಸುವುದಾದರೆ, ನೀತಿಯಿಂದ, ಯಥಾರ್ಥತೆಯಿಂದ ಜೀವಿಸುವುದಾದರೆ, ದೇವರು ನಿಮ್ಮನ್ನು ಅತ್ಯಧಿಕವಾಗಿ ಅಭಿವೃದ್ಧಿಗೊಳಿಸುತ್ತಾರೆ, ಆಶೀರ್ವದಿಸುತ್ತಾರೆ. ಜ್ಞಾಪಕಗೊಳಿಸುತ್ತೇನೆ, ಯೋಸೇಫನಿಗೆ ಯೆಹೋವನು ಏನಾಗಿದ್ರಂತೆ? ಅವನ ಸಂಗಡ ಇದ್ದದ್ದರಿಂದ ಅವನು ಮಾಡಿರುವ ಕೆಲಸವನ್ನೆಲ್ಲ ಯೆಹೋವನೇ ಏನ್ ಮಾಡಿದ್ರಂತೆ? ಆಶೀರ್ವದಿಸಿರುವುದರಿಂದ ಅವನು ಮಾಡಿರುವುದೆಲ್ಲವೂ ಅಭಿವೃದ್ಧಿ ಆಯಿತು. ಯೆಹೋವನು ಯೋಸೇಫನ ಸಂಗಡ ಇದ್ದಾಗ ಯೋಸೇಫನು ಮುಟ್ಟಿದೆಲ್ಲ ಬಂಗಾರವಾಗ್ತಾ ಇತ್ತು. ಈ ದಿನಗಳಲ್ಲಿಯೂ ಕೆಲವರ ಬಗ್ಗೆ ಹೇಳ್ತಾ ಇರ್ತೇವಲ್ಲವೇ, ಅವರು ಏನೇ ಮಾಡಿದ್ರು ಸಹ ಆ ಕೆಲಸ ಅವರಿಗೆ ಅನುಕೂಲವಾಗುತ್ತೆ. ಅವನ ವಿಷಯದಲ್ಲಿ ಎಲ್ಲರೂ ಅಂದುಕೊಳ್ತಾ ಇರ್ತಾರೆ, ಏನ್ ಮಾಡಿದ್ರು ಅವನಿಗೆ ಅನುಕೂಲವಾಗುತ್ತೆ, ಅವನು ಹಿಡಿದಿದ್ದೆಲ್ಲ ಬಂಗಾರವಾಗುತ್ತೆ ಎಂದು ಹೇಳ್ತಾ ಇರ್ತಾರೆ. ಆದರೆ ಕೇಳಿ ಕ್ರೈಸ್ತಿಯ ಸಮಾಜವೇ, ಕ್ರೈಸ್ತಿಯ ಸಭೆಯೇ, ನೀವು ದೇವರನ್ನು ಹೊಂದಿಕೊಂಡಿರುವುದಾದರೆ ನೀವು ಯಾವುದನ್ನು ಪ್ರಾರಂಭಿಸುತ್ತೀರೋ
ಯಾವ ಕೆಲಸದಲ್ಲಿ ಕೈ ಹಾಕುತ್ತೀರೋ ಅದನ್ನು ದೇವರ ಆಶೀರ್ವಾದಕರವಾಗಿ ಮಾರ್ಪಡಿಸುತ್ತಾರೆ. ಯೋಸೇಫನಿಗೆ 11 ಮಂದಿ ಸಹೋದರರಿದ್ರು. ಆ 11 ಮಂದಿ ಸಹೋದರರಿಗಿಂತಲೂ ಅತ್ಯಧಿಕವಾಗಿ ಯೋಸೇಫನು ಆಶೀರ್ವದಿಸಲ್ಪಡಲು ಕಾರಣ ಗೊತ್ತಾ? ಯೋಸೇಫನು ನೀತಿಯಿಂದ ಜೀವಿಸಿದ, ಯಥಾರ್ಥನಾಗಿ ಜೀವಿಸಿದ, ದೇವರಿಗೆ ನಿಕಟವಾಗಿ ಜೀವಿಸಿದ ಫಲಿತವಾಗಿ ದೇವರು ಯೋಸೇಫನಿಗೆ ಬಹಳವಾಗಿ ಆಶೀರ್ವದಿಸಿದ್ರು. ನೀವು ನಾವೆಲ್ಲರೂ ನೀತಿಯಿಂದ ಯಥಾರ್ಥರಾಗಿ, ಪರಿಶುದ್ಧರಾಗಿ, ಕರ್ತನಿಗೆ ಹತ್ತಿರವಾಗಿ ಜೀವಿಸಬೇಕು ಎಂಬ ಆಸೆಯಾಗಲಿ, ಯೋಚನೆಯಾಗಲಿ, ಆಲೋಚನೆಯಾಗಲಿ, ಆಚರಣೆಯಾಗಲಿ ಇರುವುದಾದರೆ ಖಚಿತವಾಗಿಯೂ ನಿಮ್ಮ ಜೀವಿತದ ಮೇಲೆ ಬಹಳ ದಾಳಿಗಳಾಗುತ್ತವೆ. ಮೊದಲ ದಾಳಿ ಸೈತಾನನೇ ಮಾಡುತ್ತಾನೆ. ಆ ಸೈತಾನನು ಡೈರೆಕ್ಟ್ ಆಗಿ ಮಾಡುವುದಿಲ್ಲ, ಆದ್ರೆ ನಿಮಗೆ ಹತ್ತಿರದಲ್ಲಿದ್ದವರ ಮೂಲಕ ಮಾಡ್ತಾನೆ. ಕೆಲವೊಂದು ಸಂದರ್ಭಗಳಲ್ಲಿ ನೀವು ಎಷ್ಟೋ ಆತ್ಮೀಕರಾಗಿರಬೇಕು ಅಂದುಕೊಂಡಾಗ ನಿಮ್ಮ ಹೆಂಡತಿಯೇ ನಿಮಗೆ ಆಟಂಕವಾಗಿ ಮಾರ್ಪಡ್ತಾಳೆ. ನಿಮ್ಮ ಗಂಡನೇ ನಿಮಗೆ ಆಟಂಕವಾಗಿ ಮಾರ್ಪಡ್ತಾನೆ. ನೀವು ನೀತಿಯಿಂದ ಜೀವಿಸಬೇಕು, ಆತ್ಮಿಕತೆಯನ್ನು ಕಾಪಾಡಿಕೊಳ್ಳಬೇಕು, ನನ್ನ ನಾಲಿಗೆಯನ್ನು ಕಾಪಾಡಿಕೊಳ್ಳಬೇಕು, ನನ್ನ ಕಣ್ಣನ್ನು ಕಾಪಾಡಿಕೊಳ್ಳಬೇಕು, ನನ್ನ ಕೋಪವನ್ನು ಕಾಪಾಡಿಕೊಳ್ಳಬೇಕು ಎಂದು ನೀವು ಎಷ್ಟೊಂದು ಅಂದುಕೊಳ್ತೀರೋ ಅಷ್ಟೇ ನಿಮ್ಮ ಗಂಡನಾಗಿರ್ಬೋದು, ಹೆಂಡತಿಯಾಗಿರ್ಬೋದು ನಿಮ್ಮ ಮೇಲೆ ಬಹಳಷ್ಟು ರೇಗುತ್ತಾರೆ. ಆಗ ಸಹಿಸಿಕೊಳ್ಬೇಕು, ತಾಳ್ಮೆಯಿಂದ ಸಹನೆ ಉಳ್ಳವರಾಗಿ ಇರಬೇಕು ಎಂದು ನೀವು ಎಷ್ಟೇ ಅಂದುಕೊಂಡ್ರು ಸಹ ಅಷ್ಟೊಂದು ನಿಮ್ಮ ಗಂಡ ನಿಮ್ಮನ್ನು ಬೇಸರಗೊಳಿಸ್ತಾನೆ, ನಿಮ್ಮ ತಾಳ್ಮೆಯನ್ನು ಪರೀಕ್ಷಿಸುತ್ತಾನೆ. ನಿಮ್ಮ ಹೆಂಡತಿ ನೀವು ಎಷ್ಟೋ ಸಿಟ್ಟಿಗೆ ಒಳಗಾಗುವಂತೆ ಮಾಡ್ತಾಳೆ, ನೀವು ಎಷ್ಟೋ ಕೋಪಕ್ಕೆ ಒಳಗಾಗುವಂತೆ ಮಾಡ್ತಾಳೆ. ಎಷ್ಟರ ಮಟ್ಟಿಗೆ ಅನ್ನುವುದಾದ್ರೆ, ನೀನೇನ್ ಅಂದ್ಕೊಂಡಿದಿ? ನನ್ನ ನಾಲಿಗೆ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಬೇಕು ಅಂದ್ಕೊಂಡಿದ್ದೀರಾ? ಆಗ ನಿಮ್ಮ ಗಂಡ ಏನ್ ಮಾಡ್ತಾನೆ ಗೊತ್ತಾ? ನಿಮ್ಮ ಬಾಯಿಂದ ಬೈಯುವವರೆಗೂ ನಿಮ್ಮ ಗಂಡ ಬಿಡಲ್ಲ. ನಾನು ನನ್ನ ಕೋಪ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಬೇಕಂತ ಅಂದ್ಕೊಂಡಿದ್ದೀರಾ? ಆಗ ನಿಮ್ಮ ಹೆಂಡತಿ ಏನ್ ಮಾಡ್ತಾಳೆ ಗೊತ್ತಾ? ನೀವು ಭಯಂಕರವಾಗಿ ಕೋಪಗೊಂಡವರಾಗಿ ಹೆಂಡತಿಯ ಮೇಲೆ ಕೈ ಎತ್ತುವವರೆಗೂ ಸೈತಾನನು ಮೌನವಾಗಿರಲ್ಲ. ಅಂದರೆ ನಿಮ್ಮ ಗಂಡನಿಂದ ಆಗಿರ್ಬೋದು, ನಿಮ್ಮ ಹೆಂಡತಿಯಿಂದ ಆಗಿರ್ಬೋದು, ಕೆಲವು ಸಂದರ್ಭಗಳಲ್ಲಿ ನಿಮ್ಮ ಮಕ್ಕಳಿಂದ ಆಗಿರಬಹುದು. ಹೇಗಾದ್ರೂ ಮಾಡಿ ನಿಮ್ಮನ್ನು ಶೋಧಿಸಬೇಕು, ಏನಾದರೂ ತೊಂದರೆ ನಿಮಗುಂಟು ಮಾಡಬೇಕು. ನೀವು ಯಾವ ತೀರ್ಮಾನ ತೆಗೆದುಕೊಂಡಿದ್ದೀರೋ ಆ ತೀರ್ಮಾನ ನೀರಿನ ಪಾಲು ಮಾಡಬೇಕು ಎನ್ನುವಂಥದ್ದು ಸೈತಾನನ ಸಹಜವಾದ ಸಾಧಾರಣವಾದ ತತ್ವ ಆಗಿದೆ. ಅಂಥದರಲ್ಲಿ ಬ್ರದರ್, ಮತ್ತೆ ನಾನೊಂದು ಒಳ್ಳೆ ಕಾರ್ಯ ಮಾಡ್ಬೇಕಂದ್ಕೊಂಡಿದ್ದೆ, ಪರಿಶುದ್ಧನಾಗಿ ಜೀವಿಸಬೇಕಂದ್ಕೊಂಡೆ. ಸೈತಾನನು ಈ ರೀತಿಯಾಗಿ ಒತ್ತಡ ತಂದು ನಾನು ತೆಗೆದುಕೊಂಡ ತೀರ್ಮಾನಗಳೆಲ್ಲವೂ ಕೂಡ ಹಾಳು ಮಾಡುತ್ತಿರುವುದಾದ್ರೆ ಇನ್ನು ತೆಗೆದುಕೊಂಡ ತೀರ್ಮಾನ ಹೇಗೆ ಕ್ರಿಯೆಯಲ್ಲಿಡಲಿಕ್ಕಾಗುತ್ತೆ? ದಯವಿಟ್ಟು ಕೇಳಿ ಪ್ರಿಯರೇ, ಬೈಬಲ್ ಹೇಳ್ತದೆ, ಈ ಲೋಕದಲ್ಲಿ ಇರುವವನಿಗಿಂತಲೂ ನಿಮ್ಮೊಳಗಿರುವ ಕ್ರಿಸ್ತನು ಬಹಳ ದೊಡ್ಡವನಾಗಿದ್ದಾನೆ ಎಂಬುದಾಗಿ ಬೈಬಲ್ ಹೇಳುತ್ತದೆ. ದಯವಿಟ್ಟು ಕೇಳಿ ಪ್ರಿಯರೇ, ನಿಮ್ಮೊಳಗೆ ಒಂದು ಆತ್ಮವಿದೆ, ಹಾಗೆಯೇ ನಿಮಗೊಂದು ಶರೀರವೂ ಕೂಡ ಇದೆ. ನಿಮ್ಮಲ್ಲಿ ಶರೀರ ಸ್ವಭಾವವೂ ಇದೆ, ಆತ್ಮಿಕ ಸ್ವಭಾವವೂ ಇದೆ. ಈಗ ನನ್ನದೊಂದು ಪ್ರಶ್ನೆ, ಪ್ರತಿದಿನ ನೀವು ಕಪ್ಪು ಬಣ್ಣವುಳ್ಳ ನಾಯಿಗೆ 3 ಹೊತ್ತು ಊಟ ಹಾಕ್ತಿದ್ದೀರಿ ಅಂದ್ಕೊಳ್ಳಿ. ಬಿಳಿ ಬಣ್ಣವುಳ್ಳ ನಾಯಿಗೆ 2 ದಿನಕ್ಕೊಮ್ಮೋ 3 ದಿನಕ್ಕೊಮ್ಮೋ ಊಟ ಹಾಕ್ತಿದ್ದೀರಿ ಅಂದ್ಕೊಳ್ಳಿ. ಕಪ್ಪು ಬಣ್ಣದ ನಾಯಿಗೇನು ಪ್ರತಿದಿನ 3 ಹೊತ್ತು ಊಟ ಹಾಕ್ತಿದ್ದೀರಿ, ಬಿಳಿ ಬಣ್ಣದ ನಾಯಿಗೇನು 2 ದಿನಕ್ಕೊಮ್ಮೆ 3 ದಿನಕ್ಕೊಮ್ಮೆ ಊಟ ಹಾಕ್ತೀರಿ. ಹಾಗಾಗಿ ಈಗ ನಾನು ಕೇಳ್ತೇನೆ, ಯಾವ ನಾಯಿ ಬಲಿಷ್ಠವಾಗಿ ತಯಾರಾಗುತ್ತೆ ಹೇಳಿ? ಕಪ್ಪು ನಾಯಿಯೋ ಬಿಳುಪಾದ ನಾಯಿಯೋ? ಕಪ್ಪು ನಾಯಿಯೇ ಬಲಿಷ್ಠವಾಗಿ ತಯಾರಾಗುತ್ತೆ. ಒಂದು ವೇಳೆ ಈ ಕಪ್ಪು ಬಣ್ಣದ ನಾಯಿಗೂ ಬಿಳಿ ಬಣ್ಣದ ನಾಯಿಗೂ ಮಧ್ಯ ಹೋರಾಟ ನಡೆಯುವುದಾದರೆ ಯಾವ ನಾಯಿ ಗೆಲ್ಲುತ್ತದೆ ಹೇಳ್ರಿ? ಬಿಳಿ ನಾಯಿಯೋ ಕಪ್ಪು ನಾಯಿಯೋ? ಕಪ್ಪು ನಾಯಿಯೇ ಗೆಲ್ಲುತ್ತದೆ. ಯಾಕೆ ಕಪ್ಪು ನಾಯಿಯೇ ಗೆಲ್ಲುತ್ತದೆ ಹೇಳಬೇಕು? ಪ್ರತಿದಿನ ಅದಕ್ಕೆ ಮೇವು ಹಾಕಿರೋದ್ರಿಂದ. ಒಪ್ಪಿಕೊಳ್ತಿರೋ ಇಲ್ಲವೋ? ಬಿಳಿ ನಾಯಿ ನಿಮ್ಮ ಆತ್ಮಿಕತೆಗೆ ಸೂಚನೆಯಾಗಿದೆ, ಕಪ್ಪು ನಾಯಿ ನಿಮ್ಮ ಶರೀರ ಸ್ವಭಾವಕ್ಕೆ ಸೂಚನೆಯಾಗಿದೆ. ಬೆಳಗ್ಗೆ ಎದ್ದ ತಕ್ಷಣವೇ ನೀವು ಸೆಲ್ ಫೋನ್ ತೆಗೆದುಕೊಂಡು ಕೆಟ್ಟ ಕೆಟ್ಟ ಕಾರ್ಯಗಳನ್ನು ನೋಡ್ತಿರೋದಾದ್ರೆ ಯಾವ ನಾಯಿಗೆ ಮೇವು ಹಾಕ್ತಾ ಇದ್ದೀರಿ ಹೇಳಿ? ಗಟ್ಟಿಯಾಗಿ ಹೇಳಿ. ಕಪ್ಪು ನಾಯಿಗೆ ಮೇವು ಹಾಕ್ತಾ ಇದ್ದೀರಿ. ಟಿವಿ ನೋಡೋದು, ಕೆಲಸಕ್ಕೆ ಬಾರದ ಸೀರಿಯಲ್ ನೋಡೋದು, ಸಿನಿಮಾಗಳನ್ನು ನೋಡೋದು, ಸಮಯವನ್ನು ವೇಸ್ಟ್ ಮಾಡಿಕೊಳ್ಳೋದು, ಇದೆಲ್ಲ ನೀವು ಮಾಡುವಾಗ ಯಾವ ನಾಯಿಗೆ ಮೇವು ಹಾಕುತ್ತಾ ಇದ್ದೀರಿ? ಕಪ್ಪು ನಾಯಿಗೆ ಮೇವು ಹಾಕುತ್ತಾ ಇದ್ದೀರಿ. ಅಂದರೆ ನಿಮ್ಮ ಶರೀರವನ್ನು ಬಹಳವಾಗಿ ಮೇಯಿಸುತ್ತಾ ಇದ್ದೀರಿ. ನಿಮ್ಮ ಹೆಂಡತಿಯೊಂದಿಗೆ ಜಗಳ ಆಡೋದು, ಗಂಡನೊಂದಿಗೆ ಜಗಳ ಆಡೋದು, ಹೀಗೆ ಮಾಡುವಾಗ ಕೇಳ್ತಿದ್ದೇನೆ, ಯಾರನ್ನು ನೀವು ಬಲಪಡಿಸ್ತಾ ಇದ್ದೀರಿ? ಕಪ್ಪು ನಾಯಿಗೆ ಬಲಪಡಿಸ್ತಾ ಇದ್ದೀರಿ, ನಿಮ್ಮ ಶರೀರಕ್ಕೆ ಬಲಪಡಿಸ್ತಾ ಇದ್ದೀರಿ. ಹಾಗೆ ಮಾಡಲಾರದೆ ಬೆಳಗ್ಗೆ ಎದ್ದ ತಕ್ಷಣವೇ ಮೊಳಕಾಲು ಉರಿದವರಾಗಿ ದೇವರೊಂದಿಗೆ ಸಮಯ ಕಳೆಯುತ್ತಿರುವುದಾದರೆ ನೀವು ಯಾರಿಗೆ ಈಗ ಬಲಪಡಿಸುವವರಾಗಿರ್ತೀರಿ?
ಹೇಳ್ತೇನೆ ಕೇಳಿ. ನಿಮ್ಮ ಆತ್ಮಿಕತೆಯನ್ನು ಬಲಪಡಿಸುತ್ತಾ ಇದ್ದೀರಿ. ಅಂದರೆ ಇಷ್ಟೊತ್ತು ನಾನು ಹೇಳಿದ ಉದಾಹರಣೆ ಪ್ರಕಾರ ಬಿಳಿ ನಾಯಿಗೆ ಬಲಪಡಿಸ್ತಾ ಇದ್ದೀರಿ. 1 ಅಧ್ಯಾಯ 2 ಅಧ್ಯಾಯ ಪರಿಶುದ್ಧ ಸತ್ಯವೇದದಲ್ಲಿ ನೀವು ಓದಿ ಧ್ಯಾನ ಮಾಡುತ್ತಿರುವಾಗ ಯಾರನ್ನು ಬಲಪಡಿಸಿಕೊಳ್ತಾ ಇದ್ದೀರಿ? ನೀವು ನಿಮ್ಮ ಆತ್ಮಿಕತೆಯನ್ನು ಬಲಪಡಿಸಿಕೊಳ್ತಾ ಇದ್ದೀರಿ. ಅಂದರೆ ಇಷ್ಟೊತ್ತು ಉದಾಹರಣೆಯಾಗಿ ಹೇಳಿದಂತೆಯೇ ಬಿಳಿ ನಾಯಿಗೆ ಬಲಪಡಿಸಿಕೊಳ್ತಾ ಇದ್ದೀರಿ. ನೀವು ಪ್ರಯಾಣ ಮಾಡುತ್ತಾ ಇದ್ದಾಗಿಯೂ, ಆಟೋದಲ್ಲಿ ಪ್ರಯಾಣ ಮಾಡುತ್ತಿದ್ದಾಗಿಯೂ, ಬಸ್ನಲ್ಲಿ ಪ್ರಯಾಣ ಮಾಡ್ತಿದ್ದಾಗಿಯೂ, ಬೈಕ್ ಮೇಲೆ ಪ್ರಯಾಣ ಮಾಡ್ತಿದ್ದಾಗಿಯೂ ನೀವು ಒಳ್ಳೆ ಸಂದೇಶವನ್ನು ಇಯರ್ಫೋನ್ ನಲ್ಲಿ ಇಟ್ಕೊಂಡು ನಿಮ್ಮ ಸೆಲ್ ಫೋನ್ ನಿಂದ ಒಳ್ಳೆ ಹಾಡುಗಳನ್ನು, ಒಳ್ಳೆ ಸಂದೇಶಗಳನ್ನು ನೀವು ಕೇಳ್ತಿದ್ದೀರಿ ಅಂದ್ಕೊಳ್ಳಿ. ಯಾರನ್ನು ಬಲಪಡಿಸ್ತಾ ಇದ್ದೀರಿ? ನೀವು ನಿಮ್ಮ ಆತ್ಮಿಕತೆಯನ್ನು ಬಲಪಡಿಸಿಕೊಳ್ತಾ ಇದ್ದೀರಿ. ನೀವು ಆಫೀಸ್ಗೆ ಹೋಗಿ ನಿಮ್ಮ ಕೆಲಸ ನೀವು ಮಾಡಿಕೊಳ್ಳುತ್ತಾ ಸಮಯ ದೊರಕಿದಾಗ ಸ್ವಲ್ಪ ಹೊತ್ತು ಕಣ್ಣು ಮುಚ್ಕೊಂಡು ಮೌನವಾಗಿದ್ದು ಕರ್ತನೊಂದಿಗೆ ಮಾತಾಡಿಕೊಳ್ಳುವುದಾದರೆ ನೀವು ಯಾರಿಗೆ ಬಲಪಡಿಸ್ತಾ ಇದ್ದೀರಿ? ನಿಮ್ಮ ಆತ್ಮಿಕತೆಯನ್ನು ಬಲಪಡಿಸಿಕೊಳ್ತಾ ಇದ್ದೀರಿ. ಉದಾಹರಣೆಯಲ್ಲಿ ಹೇಳಿದಂತೆಯೇ ಬಿಳಿ ನಾಯಿಯನ್ನು ಬಲಪಡಿಸಿಕೊಳ್ತಿದ್ದೀರಿ. ಮನೆಗೆ ಬಂದ ನಂತರ ನಿಮ್ಮ ಮನೆ ಕೆಲಸ, ಅಡಿಗೆ ಕೆಲಸ ಮಾಡಿಕೊಳ್ಳುವಾಗ ಚೆನ್ನಾಗಿ ಹಾಡುಗಳನ್ನು ಕೇಳುತ್ತಾ, ಆತ್ಮಿಕವಾದ ಸಾಂಗ್ಸ್ ಕೇಳುತ್ತಾ, ಒಳ್ಳೆ ಸಂದೇಶಗಳನ್ನು ಕೇಳುತ್ತಾ, ಹಾಗೆ ಒಂದು ವೇಳೆ ನಿಮ್ಮ ಮನೆ ಕೆಲಸ, ಅಡಿಗೆ ಕೆಲಸ ಮಾಡಿಕೊಳ್ತಿರೋದಾದ್ರೆ ನೀವು ಗೊತ್ತಾಗದ ರೀತಿಯಲ್ಲಿ ಯಾರನ್ನು ಬಲಪಡಿಸಿಕೊಳ್ತಾ ಇದ್ದೀರಿ? ನಿಮ್ಮ ಆತ್ಮಿಕತೆಯನ್ನು. ಗಂಡ, ಹೆಂಡತಿ, ಮಕ್ಕಳೆಲ್ಲರೂ ಸೇರಿ ಚೆನ್ನಾಗಿರುವ ಒಂದು ಸಂದೇಶ, ಟಿವಿಯಲ್ಲಿ ಬರುವಂತಹ ಒಂದು ಸಂದೇಶವನ್ನು, ಇಲ್ಲವೇ ಲೈವ್ ಆಗಿ ಬರುವ ಸಂದೇಶವನ್ನು, ಇಲ್ಲವೇ ಒಂದು ಒಳ್ಳೆ ಸಂದೇಶ ಇಟ್ಕೊಂಡು ಕುಟುಂಬವಾಗಿ ಒಂದು ಅರ್ಧ ಗಂಟೆ ಹೊತ್ತು ವಾಕ್ಯ ಕೇಳಿ, ಚೆನ್ನಾಗಿ 1 ಅಧ್ಯಾಯ ಬೈಬಲ್ ಅನ್ನು ಓದಿ, ದೇವರೊಂದಿಗೆ ಪ್ರತಿದಿನ ಎಂಬ ಒಂದು ಒಳ್ಳೆ ಡಿವೋಷನ್, ಒಂದು ಒಳ್ಳೆ ಸಂದೇಶವನ್ನು ಕೇಳಿ, ಗಂಡ, ಹೆಂಡತಿ, ಮಕ್ಕಳು ಎಲ್ಲರೂ ಸೇರಿ ಪ್ರಾರ್ಥನೆ ಮಾಡ್ತಿದ್ದೀರಿ ಅಂದ್ಕೊಳ್ಳಿ. ಆಗ ಯಾರನ್ನು ಬಲಪಡಿಸಿಕೊಳ್ತೀರಿ? ನಿಮ್ಮ ಆತ್ಮಿಕ ಜೀವಿತ ಬಲಪಡಿಸಿಕೊಳ್ತೀರಿ. ಹಾಗಾದ್ರೆ ಬೆಳಗ್ಗೆ ಎದ್ದಂದಿನಿಂದ ರಾತ್ರಿ ಮಲಗುವವರೆಗೂ ಈಗ ನೀವು ಯಾರನ್ನು ಬಲಪಡಿಸಿಕೊಳ್ತಾ ಇದ್ದೀರಿ? ನಿಮ್ಮ ಆತ್ಮಿಕತೆಯನ್ನು, ಆತ್ಮಿಕ ಜೀವಿತವನ್ನು ಬಲಗೊಳಿಸಿಕೊಳ್ತಾ ಇದ್ದೀರಿ. ಯಾರನ್ನು ಹಿಂದೆ ಹಾಕ್ತಾ ಇದ್ದೀರಿ? ಯಾರನ್ನು ಹಿಂದೆ ತಳ್ಳಿ ಹಾಕ್ತಿದ್ದೀರಿ ಹೇಳಿ? ನಿಮ್ಮ ಶರೀರವನ್ನು ಹಿಂದೆ ತಳ್ಳಿ ಹಾಕ್ತಿದ್ದೀರಿ. ಶರೀರ ಸಂಬಂಧವಾದ ಜೀವಿತವನ್ನು ದೂರ ಇಡ್ತಾ ಇದ್ದೀರಿ. ಕಪ್ಪು ಬಣ್ಣದ ನಾಯಿಗೆ ಕಡಿಮೆ ಆಹಾರ ಹಾಕಿದ್ದೀರಿ ಅಂದ್ಕೊಳ್ಳಿ, ಬಿಳಿ ಬಣ್ಣದ ನಾಯಿಗೆ ಚೆನ್ನಾಗಿ ಮೇಯಿಸಿದಿರಿ ಅಂದ್ಕೊಳ್ಳಿ. ಅವೆರಡು ಈಗ ಜಗಳ ಆಡುವಾಗ ಯಾವುದು ಗೆಲ್ಲುತ್ತೆ ಹೇಳ್ರಿ? ಬಿಳಿ ಬಣ್ಣದ ನಾಯಿಯೇ ಗೆಲ್ಲುತ್ತೆ. ಯಾಕೆಂದ್ರೆ ಬೆಳಗ್ಗೆ ಎದ್ದ ಕೂಡಲೇ ನೀವು ನಿಮ್ಮ ಆತ್ಮಿಕ ಜೀವಿತವನ್ನು ಬಲಪಡಿಸಿಕೊಳ್ಳುವ ಪ್ರಯತ್ನ ಮಾಡ್ತಿದ್ದೀರಿ. ಹೀಗೆ ನೀವು ಪ್ರತಿದಿನ ಆಲೋಚಿಸಿ ನೋಡಿ. ನೀವು ಬೆಳಗ್ಗೆ ಎದ್ದಂದಿನಿಂದ ರಾತ್ರಿ ಮಲಗುವವರೆಗೂ ಬಿಳಿ ನಾಯಿಗೆ ಮೇವು ಹಾಕ್ತಿದ್ದೀರೋ, ಕಪ್ಪು ನಾಯಿಗೆ ಮೇವು ಹಾಕುತ್ತಾ ಇದ್ದೀರೋ? ಆಲೋಚಿಸುತ್ತಾ ನೋಡಿ. ನೀವು ಚೆನ್ನಾಗಿ ವಾಕ್ಯ ಓದುತ್ತಾ ಇರುವಾಗ ಒಂದು ವಿಧವಾದ ಧೈರ್ಯ ಇರುತ್ತೆ, ನಾನು ಬಿಳಿ ನಾಯಿಗೆ ಮೇವು ಹಾಕ್ತಿದ್ದೇನೆಂದು. ಮನಸಾರೆ ಒಂದು ಹಾಡು ಹಾಡುವಾಗ ಏನಾಗುತ್ತದೆ? ನಿಮ್ಮ ಮನಸ್ಸಿನೊಳಗೆ ದೇವರನ್ನು ಸ್ತುತಿಸುತ್ತಾ ಇದ್ದೀರಿ, ಆತ್ಮಿಕವಾಗಿ ಬಲಗೊಳ್ತಿದ್ದೀರಿ. ಊಟ ಅಷ್ಟೇ ಅಲ್ಲ, ಮಧ್ಯದಲ್ಲಿ ನಾವು ಮಜ್ಜಿಗೆ ಕುಡಿಯಬಹುದು, ಲೆಮನ್ ಜ್ಯೂಸ್ ಕುಡಿಯಬಹುದು, ಮ್ಯಾಂಗೋ ಜ್ಯೂಸ್ ಕುಡಿಯಬಹುದು, ಸೇಬು ಹಣ್ಣು ತಿನ್ನಬಹುದು. ಇವೆಲ್ಲ ಏನ್ ಮಾಡ್ತವೆ ಹೇಳಿ? ನಿಮ್ಮ ಶರೀರಕ್ಕೆ ಬಲ ಕೊಡ್ತವೆ. ಹಾಗೆಯೇ ಒಂದು ಒಳ್ಳೆ ಸಾಂಗ್ ಕೇಳುವಾಗ, ಇಲ್ಲವೇ ಒಂದು ಒಳ್ಳೆ ಹಾಡು ಹಾಡುವಾಗ, ಒಂದು ಒಳ್ಳೆಯ ಶಾರ್ಟ್ ಸಂದೇಶ ಕೇಳ್ತೀರಿ. ಇವೆಲ್ಲ ಏನ್ ಮಾಡ್ತವೆ? ಟಿಟ್ ಬಿಟ್ಸ್, ಆತ್ಮಿಕ ಜೀವಿತದಲ್ಲಿ ಸ್ನ್ಯಾಕ್ಸ್ ರೀತಿಯಾಗಿರುತ್ತವೆ. ಆದರೆ ಈ ದಿನ ಸೆಲ್ ಫೋನ್ ಮೂಲಕ ಎಷ್ಟೋ ಜನ ಸಮಯ ಹಾಳು ಮಾಡಿಕೊಳ್ತಿದ್ದಾರೆ. ಕೆಟ್ಟದಾಗಿರುವವುಗಳನ್ನು, ಉಪಯೋಗವಿಲ್ಲದ ವಿಷಯಗಳನ್ನು ನೋಡ್ತಾರೆ. ಅವು ನಿಮ್ಮ ಕಣ್ಣು ಪವಿತ್ರವಾಗಿ ಕಾಪಾಡಲ್ಲ, ನಿಮ್ಮ ಯೋಚನೆಗಳು ಪವಿತ್ರವಾಗಿ ಕಾಪಾಡಲ್ಲ, ನಿಮ್ಮ ಆಲೋಚನೆ ಪವಿತ್ರವಾಗಿ ಬಿಡೋದಿಲ್ಲ, ನಿಮ್ಮ ಸಮಯ ಸರಿಯಾಗಿ ಉಪಯೋಗಿಸಲು ಬಿಡಲ್ಲ, ನಿಮ್ಮ ಆತ್ಮಿಕ ಜೀವಿತ ಬಲವಾಗಿರಲು ಬಿಡಲ್ಲ, ಫಲಿತವಾಗಿ ದೇವರ ಸನ್ನಿಧಿ ಅನುಭವಿಸಲು ಬಿಡಲ್ಲ, ದೇವರೊಂದಿಗಿನ ಕನೆಕ್ಷನ್ ಹೊಂದಿರಲಾರದಂತೆ ಮಾಡುತ್ತೆ. ಅಷ್ಟಾದ್ರೂ ಅದರ ಬಗ್ಗೆಯೇ ತವಕಿಸುತ್ತೀರಿ. 1, 2, 3 ಸೆಲ್ ಫೋನ್ ಇರ್ತವೆ, ಆದ್ರೆ ಎಷ್ಟು ಬೈಬಲ್ಗಳಿವೆ? ಇದೇ ರೀ. ಯಾವಾಗ ಕೊಂಡ್ಕೊಂಡಿದ್ದೀರಿ? ದೀಕ್ಷಾ ಸ್ನಾನ ತೆಗೆದುಕೊಂಡಾಗ ಕೊಂಡುಕೊಂಡಿದ್ದೆ. ಯಾವಾಗ ತೆಗೆದುಕೊಂಡಿದ್ದೀರಿ ದೀಕ್ಷಾ ಸ್ನಾನ? 25 ವರ್ಷದ ಹಿಂದೆ ತೆಗೆದುಕೊಂಡೆ. ಮತ್ತೆ ಸೆಲ್ ಫೋನ್ ಏಕೆ ಪ್ರತಿ ವರ್ಷ ಬದಲಾಯಿಸ್ತಾ ಇರ್ತೀರಿ? ಅದು ಬಹಳ ಇಂಪಾರ್ಟೆಂಟ್ ಅಲ್ಲವೋ? ಸೆಲ್ ಫೋನ್ ಏನೋ ವರ್ಷಕ್ಕೊಮ್ಮೆ ಬದಲಾಯಿಸಬೇಕು. ಬೈಬಲ್ ಮಾತ್ರ ಎಷ್ಟೇ ಹರಿದ್ರೂ ಅದನ್ನೇ ಬಳಸಬೇಕು. ಯಶ್, ಒಂದು ವೇಳೆ ನಿಮ್ಮದೇ ಆದ ಒಂದು ಸ್ವಂತ ಬೈಬಲ್ ಇದ್ದು ಅದನ್ನು ಓದಲು ನಿಮಗೆ ಅಭ್ಯಾಸ ಇರೋದಾದ್ರೆ ಪ್ರತಿ ವರ್ಷ ಬೈಬಲ್ ಬದಲಾಯಿಸಿ ಎಂದು ಹೇಳ್ತಾ ಇಲ್ಲ. ಆದ್ರೆ ಸೆಲ್ ಫೋನ್ಗೆ ಕೊಡುವಷ್ಟು ಬೆಲೆ ಯಾಕೆ ನೀವು ಬೈಬಲ್ಗೆ ಕೊಡ್ತಾ ಇಲ್ಲ? ಒಮ್ಮೆ ಆಲೋಚಿಸಿ ನೋಡಿ. ನನ್ನ ಪ್ರಶ್ನೆ, ಸೆಲ್ ಫೋನ್, ಬೈಬಲ್ ಎರಡು ಅಕ್ಕಪಕ್ಕದಲ್ಲಿಟ್ಟು ನಿಮ್ಗೆ ಯಾವ್ದು ಬೇಕು ಅಂತ ಕೇಳಿದ್ರೆ ಯಾವ್ದು ಕೋರಿಕೊಳ್ತೀರಿ ಹೇಳಿ? ನಿಜವಾಗ್ಲೂ ಹೇಳ್ರಿ, ಯಾವುದನ್ನು ಕೋರಿಕೊಳ್ತೀರಿ ಎಂದು ಹೇಳ್ರಿ. ಬೈಬಲ್ ಕೋರಿಕೊಳ್ತೀರೋ, ಸೆಲ್ ಫೋನ್ ಕೋರಿಕೊಳ್ತೀರೋ? ನಿಜ ಹೇಳ್ರಿ. ಬೈಬಲ್ ಅನ್ನೇ ಕೋರಿಕೊಳ್ತೇನೆ ಅನ್ನುವವರು ಕೈ ತೋರಿಸುವಿರಾ? ಕೇಳಿ ಸಹೋದರ ಸಹೋದರಿಯರೇ, ನಮ್ಮ ಆತ್ಮಿಕ ಜೀವಿತದಲ್ಲಿ ನೀತಿಯಿಂದ ಯಥಾರ್ಥರಾಗಿ ಕರ್ತನ ನಿಕಟತೆಯಲ್ಲಿ ನಾವು ಜೀವಿಸಬೇಕೆಂದು ಆಶಿಸುವಾಗ ನಿಮ್ಮನ್ನು ಹಿಂದಕ್ಕೆ ಸೆಳೆಯುವುದು ಯಾವುದು ಗೊತ್ತಾ? ನಿಮ್ಮ ಶರೀರ. ನಿಮ್ಮನ್ನು ಬಾಧಿಸುವಂಥದ್ದು ಯಾವುದು ಗೊತ್ತಾ? ನಿಮ್ಮ ಶರೀರ. ನಿಮ್ಮ ಆತ್ಮಿಕ ಜೀವಿತವು ಫಲಭರಿತವಾಗಿರದೆ ಅಡ್ಡ ತಡೆಯುವುದು ಯಾವುದು ಗೊತ್ತಾ? ನಿಮ್ಮ ಶರೀರ.
ನಿಮ್ಮ ಶಾರೀರಿಕ ಕಾರ್ಯಗಳು, ಕೋಪ ಆಗಿರಬಹುದು, ಆವೇಶ ಆಗಿರಬಹುದು, ಬಾಯಿಂದ ಬೈಯುವ ಸ್ವಭಾವ ಆಗಿರ್ಬೋದು, ಹೊಲಸು ಮಾತುಗಳಾಗಿರ್ಬೋದು, ಬಾಯಿಂದ ಆಡುವ ಸುಳ್ಳುಗಳಾಗಿರ್ಬೋದು, ಅಪವಿತ್ರವಾದ ಕಣ್ಣಿನಿಂದ ನೋಡುವ ನೋಟಗಳಾಗಿರ್ಬೋದು, ಯೋಚನೆಗಳಾಗಿರ್ಬೋದು, ಅಕ್ರಮದಿಂದ ಅನ್ಯಾಯದಿಂದ ಸಂಪಾದನೆ ಮಾಡುವಂತಹ ಮನಸ್ತತ್ವ ಆಗಿರಬಹುದು, ಸೋಮಾರಿತನ ಆಗಿರಬಹುದು, ಆವೇಶ ಆಗಿರಬಹುದು. ಇವೆಲ್ಲವೂ ಕೂಡ ನಿಮಗೆ ಶತ್ರುಗಳೇ, ನಿಮ್ಮ ಆತ್ಮಿಕ ಜೀವಿತ ಹಾಳು ಮಾಡುವಂತಹ ಶತ್ರುಗಳಾಗಿವೆ. ಆ ದಿನ ದಾವೀದನು ಒಂದು ಸಮಸ್ಯೆ ಹಾದು ಹೋಗ್ತಾ ಇದ್ದ. ಅದೇನೆಂದ್ರೆ ಅವನಿಗೆ ಶತ್ರುಗಳು ಹೆಚ್ಚಾಗಿದ್ರು. ಆ ಶತ್ರುಗಳು ಅವನಿಗೆ ಬಹಳ ಬಾಧಿಸ್ತಾ ಇದ್ದರು. ಅದಕ್ಕೆ ಹೇಳ್ತಿದ್ದಾನೆ ಏನೆಂದು, ನನ್ನನ್ನು ಬಾಧಿಸುವಂತವರು ಎಷ್ಟೋ ಹೆಚ್ಚಾಗಿ ವಿಸ್ತರಿಸಿದ್ದಾರೆ, ನನ್ನ ವಿರೋಧವಾಗಿ ಎದ್ದೇಳುವವರು ಅನೇಕರು. ನನ್ನನ್ನು ಬಾಧಿಸುವಂತವರು, ನೆಮ್ಮದಿ ಇಲ್ಲದಂತೆ ಮಾಡುವಂಥವರು, ಪ್ರಶಾಂತತೆ ಇಲ್ಲದಂತೆ ಮಾಡುವಂಥವರು, ನಿದ್ದೆ ಬರದಂತೆ ಮಾಡುವಂಥವರು ಬಹಳಷ್ಟು ಜನ ಇದ್ದಾರೆ. ಯಾವ ಕಡೆಯಿಂದ, ಯಾವ ದಿಕ್ಕಿನಿಂದ, ಯಾವ ರೀತಿಯಾಗಿ, ಯಾವ ವಿಧಾನದಲ್ಲಿ ನನ್ನ ಮೇಲೆ ದಾಳಿ ಮಾಡ್ತಾರೆ ಎಂಬುದಾಗಿ ಭಯ. ಈ ದಿನ ನಮ್ಮಲ್ಲಿ ಯಾರಾದ್ರೂ ಭಯ ಪಡ್ತಾ ಇದ್ದೀರಾ? ಆಫೀಸಲ್ಲಿ ಒಬ್ಬ ಶತ್ರು ಎದುರಾಗಿದ್ದಾನೆ, ಕೆಲಸ ಮಾಡುವ ಸ್ಥಳದಲ್ಲಿ ಒಬ್ಬ ಶತ್ರು ತಯಾರಾಗಿದ್ದಾನೆ. ಯಾವಾಗ ನೋಡಿದ್ರು ಬಾಧೆ ಪಡಿಸುತ್ತಾ ಇರ್ತಾನೆ, ಬೇಸರಗೊಳಿಸುತ್ತಾ ಇರ್ತಾಳೆ. ಅವಳು ಪ್ರಶಾಂತವಾಗಿ ಉದ್ಯೋಗ ಮಾಡಲು ಬಿಡಲ್ಲ, ಅವನು ಪ್ರಶಾಂತವಾಗಿ ಕೆಲಸ ಮಾಡಲು ಬಿಡಲ್ಲ. ಬಂಧುಗಳಲ್ಲಿ ಒಬ್ಬನಿದ್ದಾನೆ, ಬಂಧುಗಳಲ್ಲಿ ಒಬ್ಬಳಿದ್ದಾಳೆ, ಯಾವಾಗ್ಲೂ ಫೋನ್ ಮಾಡಿ ಕಾಡಿಸುತ್ತಾ ಇದ್ದಾಳೆ. ಯಾರು ಈ ದಿನ ನಿಮ್ಮನ್ನು ಬಾಧಿಸುತ್ತಿರೋದು? ಯಾರು ನನ್ನನ್ನು ಬಾಧಿಸ್ತಿದ್ದಾರೆ ಅಂದ್ರೆ ಏನ್ ಹೇಳಂತೀರಿ ಬ್ರದರ್? ಮದುವೆ ಆದವರಿಗೆ ಇನ್ಯಾರು ಇರ್ತಾರೆ ಹೇಳಿ? ಮದುವೆ ಆದವಳಿಗೆ ಯಾರು ಇರ್ತಾರೆ ಹೇಳಿ? ಇದು ವಾಸ್ತವವೋ? ನಿಮ್ಮ ಜೀವಿತದಲ್ಲಿ ನಿಮ್ಮನ್ನು ಬಹಳವಾಗಿ ಬಾಧಿಸೋದು ಹೆಂಡತಿಯಾಗಿದ್ದಾಳು? ನಿಮ್ಮ ಜೀವಿತದಲ್ಲಿ ನಿಮ್ಮನ್ನು ಬಹಳವಾಗಿ ಬಾಧಿಸೋದು ಗಂಡನಾಗಿದ್ದಾನು? ನಿಮ್ಮ ಜೀವಿತದಲ್ಲಿ ನೀವು ಬಹಳ ಬಾಧೆಗೆ ಒಳಗಾಗಲು ಕಾರಣ ಮಕ್ಕಳಾಗಿದ್ದಾರೋ? ಹಾಗಾದ್ರೆ ಏನ್ ಮಾಡೋಣ? ಗಂಡನಿಂದ ಬಾಧಿಸಲ್ಪಡ್ತಾ ಇದ್ರಿ, ಹೆಂಡತಿಯಿಂದ ಬಾಧಿಸಲ್ಪಡ್ತಾ ಇದ್ರಿ, ಅತ್ತೆಯಿಂದ ಸೊಸೆಯಿಂದ ಬಾಧಿಸಲ್ಪಡ್ತಾ ಇದ್ದೀರಿ. ಮಕ್ಕಳು ಸರಿಯಾಗಿ ಓದದೇ ಇರುವುದಕ್ಕಾಗಿಯೋ, ಮಾತು ಸರಿಯಾಗಿ ಕೇಳದೇ ಇರುವುದಕ್ಕಾಗಿಯೋ ನೀವು ಒಳಗೆ ಬಾಧಿಸಲ್ಪಡ್ತಾ ಇದ್ದೀರಿ, ಕೊರಗುತ್ತಾ ಇದ್ದೀರಿ. ಹಾಗಾದ್ರೆ ಏನ್ ಮಾಡೋಣ? ಈ ದಿನ ಕೇಳ್ತಿದ್ದೇನೆ ಸಹೋದರ ಸಹೋದರಿಯರೇ, ನೀವು ಬಾಧೆ ಪಡ್ತಿರೋ ಮಾತು ವಾಸ್ತವವೇ, ಆದ್ರೆ ಆ ಬಾಧೆಗೆ ಕಾರಣ ಏನಾಗಿದೆ? ಈ ದಿನ ಮಾನಸಿಕವಾಗಿಯೂ ಶಾರೀರಿಕವಾಗಿಯೂ ಬಲಹೀನವಾಗ್ತಾ ಇದ್ದೀರಿ, ನಿಜವೇ. ಆದ್ರೆ ಹಾಗೆ ಬಲಹೀನರಾಗಲು ಕಾರಣವೇನು? ಯಾವುದರಿಂದ ನೀವು ಬಾಧಿಸಲ್ಪಡ್ತಾ ಇದ್ದೀರಿ? ಕೆಲವರು ಶರೀರ ಸಂಬಂಧವಾಗಿರುವಂತಹ ಅನಾರೋಗ್ಯದಿಂದ ಬಾಧಿಸಲ್ಪಡ್ತಿದ್ದಾರೆ, ಮತ್ತೆ ಕೆಲವರು ಆರ್ಥಿಕ ಸಂಬಂಧವಾದ ಬಲಹೀನತೆಗಳಿಂದ ಬಾಧಿಸಲ್ಪಡ್ತಿದ್ದಾರೆ, ಇನ್ನು ಕೆಲವರು ಕುಟುಂಬ ಸಂಬಂಧವಾದ ಬಲಹೀನತೆಗಳಿಂದ ಬಾಧಿಸಲ್ಪಡ್ತಿದ್ದಾರೆ. ಹೀಗೆ ಬಾಧಿಸಲ್ಪಡ್ತಿರುವ ನೀವು ಎಷ್ಟು ಕಾಲ ಹಾಗೆ ಬಾಧಿಸಲ್ಪಡ್ತೀರಿ? ಆತ್ಮಿಕವಾಗಿರ್ಬೋದು, ಆರ್ಥಿಕವಾಗಿರ್ಬೋದು, ಆರೋಗ್ಯದ ವಿಷಯದಲ್ಲಾಗಿರ್ಬೋದು. ಅನೇಕ ಜನರು ನಿಮ್ಮನ್ನು ಬಾಧಿಸಲು ಮುಂದೆ ಬರಬಹುದು. ಹಾಗಾದ್ರೆ ಏನ್ ಮಾಡೋಣ? ದಾವೀದನು ಹೇಳ್ತಾನೆ, ನಾನು ಬಾಧೆ ಪಡ್ತಿದ್ದೇನೆ, ಹಾಗಂತ ಅಳ್ತಾ ಕೂತ್ಕೊಳ್ಳೋದಿಲ್ಲ. ನಾನು ನನ್ನ ದೇವರ ಬಳಿಗೆ ಹೋಗಿ ಮೊರೆ ಇಡ್ತೇನೆ, ನನ್ನ ದೇವರ ಬಳಿಗೆ ಹೋಗಿ ನನ್ನ ಕಷ್ಟಗಳನ್ನೆಲ್ಲ ಹೇಳಿಕೊಳ್ಳುತ್ತೇನೆ, ನನ್ನ ದೇವರ ಬಳಿಗೆ ಹೋಗಿ ನನ್ನ ಬಾಧೆನೆಲ್ಲ ಹಂಚಿಕೊಳ್ತೇನೆ. ನನ್ನ ಕರ್ತನು ಹೇಳುತ್ತಾರೆ ಏನೆಂದು ಗೊತ್ತಾ? ಆಪತ್ ಕಾಲದಲ್ಲಿ ನೀವು ನನಗೆ ಮೊರೆ ಇಡಿರಿ, ನಾನು ನಿಮಗೆ ಸದುತ್ತರ ದಯಪಾಲಿಸುತ್ತೇನೆ ಎಂದು. ಹೀಗೆ ಖಂಡಿತವಾಗಿ ಉತ್ತರ ಕೊಡುವ ದೇವರು ನಾನು ಪ್ರಕಟಿಸುವಂತಹ ಕರ್ತನಾದ ಯೇಸು ಆಗಿದ್ದಾರೆ. ಅದನ್ನೇ ಮಾಡ್ರಿ. ಅವರು ಬಾಧಿಸ್ತಿದ್ದಾರೆ, ಇವರು ಬಾಧಿಸ್ತಿದ್ದಾರೆ, ಆ ಬಾಧೆಯಲ್ಲಿದ್ದೇನೆ, ಈ ಬಾಧೆಯಲ್ಲಿದ್ದೇನೆ, ಆ ಕಷ್ಟಗಳಿವೆ, ಈ ಕಷ್ಟಗಳಿವೆ, ಈ ನಷ್ಟ, ಆ ನಷ್ಟ, ಇವೆಲ್ಲವೂ ನನಗೆ ಮುತ್ತಿಕೊಂಡು ನರಳಾಡಿಸುತ್ತಿವೆ, ನೆಮ್ಮದಿ ಇಲ್ಲದಂತೆ ಮಾಡ್ತೀವಿ, ನಿದ್ರೆ ಬರಲಾರದಂತೆ ಮಾಡ್ತೀವಿ ಎಂದು ನೀವು ಅಳುವುದರಿಂದ ಉಪಯೋಗವಿಲ್ಲ. ದಯವಿಟ್ಟು ಗಮನಿಸಿ. ಬಲ್ಲಗಡೆಯಿಂದ ಆಗಿರಬಹುದು, ಎಡಗಡೆಯಿಂದ ಆಗಿರಬಹುದು, ಮುಂದುಗಡೆಯಿಂದ ಆಗಿರಬಹುದು, ಹಿಂದುಗಡೆಯಿಂದ ಆಗಿರಬಹುದು, ನಿಮ್ಮ ಸುತ್ತಲೂ ಅನೇಕ ಸಮಸ್ಯೆಗಳು ಬಂದು ಸುತ್ತಲೂ ಮುತ್ತಿಕೊಳ್ಳಬಹುದು. ಆದರೆ ನಿಮಗೊಂದು ಶುಭವಾರ್ತೆ ಇದೆ. ಟಾಪ್ ಈಸ್ ಓಪನ್. ಮೇಲ್ಗಡೆ ಯಾವಾಗಲೂ ಖಾಲಿ ಇದೆ. ಎಷ್ಟೇ ಸಮಸ್ಯೆಗಳು ನಿಮ್ಮ ಸುತ್ತಲೂ ಮುತ್ತಿದರೂ ಸಹ ಮೇಲಕ್ಕೆ ನೋಡ್ರಿ, ಈ ಡೈರೆಕ್ಷನ್ ಯಾವಾಗ್ಲೂ ಖಾಲಿಯಾಗಿರುತ್ತೆ. ಮೇಲಕ್ಕೆ ನೋಡುವುದಾದ್ರೆ ಆತನು ಖಚಿತವಾಗಿಯೂ ನಿಮಗೆ ಉತ್ತರವನ್ನು ಅನುಗ್ರಹಿಸುತ್ತಾರೆ. ಯಾವ ಸಂಬಂಧವಾಗಿಯೂ ನೀವು ಚಿಂತೆ ಮಾಡಬೇಡಿರಿ, ನಿಮ್ಮ ಚಿಂತೆಯನ್ನೆಲ್ಲ ನನ್ನ ಮೇಲೆ ಹಾಕಿರಿ ಅನ್ನುತ್ತಾರೆ. ನಾನು ನಿಮಗಾಗಿ ಚಿಂತಿಸುತ್ತೇನೆ ಎಂದು ಯೇಸು ಹೇಳ್ತಾರೆ. ನಿಮ್ಮ ಸಮಸ್ಯೆ ಏನೆಂದು ನನಗೆ ಹೇಳಿಕೊಳ್ಳಿ, ನಾನು ಆ ಸಮಸ್ಯೆ ತೀರಿಸುತ್ತೇನೆ ಎಂದು ಕರ್ತನಾದ ಯೇಸು ಹೇಳಿದ್ದಾರೆ. ಕೇಳ್ತಿದ್ದೇನೆ, ನಿಮ್ಮ ಸಮಸ್ಯೆ ಆತನಿಗೆ ಹೇಳಿಕೊಳ್ತಿದ್ದೀರಾ? ಹೇಳಿಕೊಳ್ತಿಲ್ಲ. ಅದೇ ಸಮಸ್ಯೆ. ಯಾವ ವಿಷಯದಲ್ಲಿ ನೀವು ಬಾಧೆ ಪಡ್ತಾ ಇದ್ದೀರೋ, ಯಾವ ವಿಷಯದಲ್ಲಿ ನೀವು ಚಿಂತಿಸುತ್ತಾ ಇದ್ದೀರೋ, ಯಾವ ವಿಷಯದಲ್ಲಿ ನೀವು ಮಾನಸಿಕವಾಗಿಯೂ ಶಾರೀರಿಕವಾಗಿಯೂ ನರಳಾಡ್ತಾ ಇದ್ದೀರೋ, ಯಾವ ವಿಷಯದಲ್ಲಿ ನೀವು ನಿದ್ರೆ ಬರದಂತೆ ಒದ್ದಾಡುತ್ತಾ ಇದ್ದೀರೋ, ಅದರ ವಿಷಯದಲ್ಲಿ ನೀವು ಹೋಗಿ ಅದನ್ನು ನಿಮ್ಮಿಂದ ದೂರ ಮಾಡಬಲ್ಲಂತಹ, ಇಲ್ಲವೇ ಆ ಸಮಸ್ಯೆಗೆ ಪರಿಷ್ಕಾರ ಕೊಡಬಲ್ಲಂತಹ, ಪ್ರಶಾಂತತೆ ಕೊಡಬಲ್ಲಂತಹ ಕರ್ತನಾದ ಯೇಸು ಕ್ರಿಸ್ತನ ಬಳಿಗೆ ಹೋಗಿ ಮೊಳಕಾಲೂರಿ 2 ಕೈಗಳನ್ನು ಜೋಡಿಸಿ, ಪ್ರಭುವೇ
ನೀವೇ ನನಗೆ ಆಧಾರ, ನಿನ್ನ ಹೊರತು ನನಗೆ ಬೇರೆ ದಿಕ್ಕೇ ಇಲ್ಲ. ಈ ನನ್ನ ಸಮಸ್ಯೆ ನನ್ನನ್ನು ಬಿಟ್ಟು ಬಿಟ್ಟು ಹೋಗಬೇಕಾದರೆ ನೀನು ದೊಡ್ಡ ಕಾರ್ಯ ಮಾಡಿದ ಹೊರತು ಈ ಸಮಸ್ಯೆ ನನ್ನನ್ನು ಬಿಟ್ಟು ಹೋಗುವ ಸಾಧ್ಯತೆ ಇಲ್ಲ ದೇವ್ರೆ. ನೀನೇ ನನ್ನ ಶರಣನು, ನೀನೇ ನನಗೆ ಆಧಾರ, ನೀನೇ ನನಗೆ ದಿಕ್ಕು ಎಂದು ಹೋಗಿ ಕರ್ತನಿಗೆ ಹೇಳಿ ನೋಡಿ. ಆತನು ಖಚಿತವಾಗಿಯೂ ನಿಮ್ಮ ಮೇಲೆ ಕನಿಕರ ತೋರಿಸಿ ನಿಮಗಿರುವಂತಹ ಭಯದಿಂದಲೂ ಬಾಧೆಯಿಂದಲೂ ನಿಮ್ಮನ್ನು ಬಿಡಿಸುತ್ತಾರೆ. ಅದರಲ್ಲಿ ಯಾವ ಸಂದೇಹವೇ ಇಲ್ಲ. ಪರಿಶುದ್ಧನಾದ ತಂದೆಯೇ, ಈ ದಿನದಲ್ಲಿ ಬಹು ನೇರವಾಗಿ ಬಹು ಸ್ಪಷ್ಟವಾಗಿ ನಮ್ಮೆಲ್ಲರೊಂದಿಗೆ ಮಾತಾಡಿದಕ್ಕಾಗಿ ನಿಮಗೆ ವಂದನೆಗಳು, ಸ್ತುತಿ, ಸ್ತೋತ್ರಗಳು. ನಮ್ಮ ಜೀವಿತದಲ್ಲಿ ಶ್ರಮೆಗಳು ಸಾಧಾರಣವೇ, ಕಷ್ಟಗಳು, ನಷ್ಟಗಳು, ಇಕ್ಕಟ್ಟು, ಬಿಕ್ಕಟ್ಟುಗಳು ಇವೆಲ್ಲವೂ ಕೂಡ ನಮ್ಮ ಜೀವಿತ ಪ್ರಯಾಣದಲ್ಲಿ ಒಂದು ಭಾಗವಾಗಿವೆ. ಆದರೆ ನಿಮ್ಮ ಮೇಲೆ ನಾವು ಆಧಾರಗೊಂಡಿರೋದಾದರೆ, ನಿಮ್ಮನ್ನು ಆಧಾರ ಮಾಡಿಕೊಂಡು ಜೀವಿಸುವುದಾದರೆ ಸಕಲ ಆಶೀರ್ವಾದಗಳನ್ನು ಸಮೃದ್ಧಿಯಾಗಿ ಅನುಗ್ರಹಿಸಬಲ್ಲಂತಹ ಮಹಾದೊಡ್ಡ ದೇವರು ನೀವಾಗಿದ್ದೀರಿ. ಅದಕ್ಕಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸುತ್ತೇವೆ. ನಮ್ಮಲ್ಲಿ ಕೆಲವರು ಹೇಳ್ತಿದ್ದಾರೆ ನಮಗೆ ಯಾರು ಇಲ್ಲವೆಂದು, ನಮ್ಮಲ್ಲಿ ಕೆಲವರು ಹೇಳ್ತಿದ್ದಾರೆ ಯಾವ ಆಧಾರ ಇಲ್ಲವೆಂದು. ಏಸಯ್ಯ, ನೀವಿರುವಾಗ ಯಾರು ಇಲ್ಲದಿರುವುದೇನು ದೇವರೇ? ನೀವಿರುವಾಗ ನಮಗೆ ಆಧಾರ ಇಲ್ಲದಿರುವುದೇನು ದೇವರೇ? ಅದು ಸುಳ್ಳಾಗಿದೆ. ಯಾವ ಜನಾಂಗ ನಿನ್ನನ್ನು ದೇವರನ್ನಾಗಿ ಹೊಂದಿಕೊಂಡಿದ್ದಾರೋ ಅವರು ಭಾಗ್ಯವಂತರು. ಯೆಹೋವನನ್ನು ದೇವರನ್ನಾಗಿ ಹೊಂದಿಕೊಂಡ ಜನಾಂಗದವರು ಧನ್ಯರು. ಆ ಧನ್ಯತೆಯನ್ನು ದೇವರೇ ನಾವು ಸಮೃದ್ಧಿಯಾಗಿ ಅನುಭವಿಸುವಂತೆ ಸಹಾಯ ಮಾಡಿರಿ. ನಮ್ಮ ಪ್ರಾಣಾತ್ಮ ಶರೀರಗಳಲ್ಲಿ ಇರುವ ಪ್ರತಿ ರೋಗ ಬಲಹೀನತೆನೆಲ್ಲ ತೊಲಗಿಸಿರಿ ದೇವರೇ. ನಮ್ಮನ್ನು ಪರಿಶುದ್ಧಗೊಳಿಸಿ ನಿಮ್ಮ ಆತ್ಮನ ಶಕ್ತಿಯಿಂದ ತುಂಬಿಸಿ ನಿಮ್ಮ ಮೇಲೆ ನಂಬಿಕೆಯನ್ನುಂಟು ಮಾಡಿರಿ ದೇವರೇ. ನಾವು ವಿಶ್ರಾಂತಿ ತೆಗೆದುಕೊಳ್ಳುವ ಹಾಗೆ, ವಿಶ್ರಮಿಸುವ ಹಾಗೆ ಅಂತಹ ದೊಡ್ಡ ನೆಮ್ಮದಿಯನ್ನು ದಯಪಾಲಿಸಿರಿ. ನಿಮ್ಮ ಮೇಲಿನ ಸಂಪೂರ್ಣ ನಂಬಿಕೆಯೊಂದಿಗೆ ನಾವು ವಿಶ್ರಾಂತಿ ತೆಗೆದುಕೊಳ್ಳಬೇಕು. ಅಂತಹ ಕೃಪೆ ಪ್ರತಿಯೊಬ್ಬರಿಗೂ ಅನುಗ್ರಹಿಸಬೇಕೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ. ಆಮೇನ್.